ಎಲ್ಲರಿಗೂ ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭೋದಯವನ್ನು ಎಲ್ಲರಿಗೂ ಸಹ ತಿಳಿಸುವಂತನಾಗಿದ್ದೇನೆ. ಮತ್ತು ಈ ಒಂದು ಬೆಳಗಿನ ಒಂದು ಜಾವದಲ್ಲಿ ನಾವು ದೇವರ ಧ್ಯಾನಕ್ಕಾಗಿ ಹೋಗೋಣ. ದೇವರು ನಮ್ಮೊಟ್ಟಿಗೆ ಏನನ್ನ ಮಾತನಾಡಲಿಕ್ಕೆ ಇಚ್ಛಿಸುವನೋ ಎಂಬುದಾಗಿ ತಿಳಿದುಕೊಳ್ಳೋಣ. ಅದು ಮಾತ್ರ ಅಲ್ದಿರ ನಮ್ಮ ಒಂದು ಸೇವೆಗೆ, ಈ ಒಂದು ಯೂಟ್ಯೂಬ್ ಸೇವೆಗೆ ನಿಮ್ಮೆಲ್ಲರ ಸಹಾಯ ಸಹಕಾರವನ್ನು ಒದಗಿಸಿಕೊಡಬೇಕೆಂಬುದಾಗಿ ಮತ್ತು ಈ ಒಂದು ಸೇವೆಗೆ ಪ್ರೋತ್ಸಾಹಿಸುವಂಥವರನ್ನು ದೇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಬೇಕೆಂಬುದಾಗಿ ಸಹ ನಾನು ಪ್ರಾರ್ಥಿಸುವಂತನಾಗಿದ್ದೇನೆ. ಇವತ್ತಿನ ಒಂದು ಸ್ವಲ್ಪ ಸಮಯ ಧ್ಯಾನಕ್ಕಾಗಿ ಆರಿಸಿಕೊಂಡದ್ದು ಒಂದು ಸತ್ಯವೇದ ಭಾಗ, ಕೀರ್ತನೆಗಳು 55ನೇ ಅಧ್ಯಾಯ 22ನೇ ವಚನದಲ್ಲಿ ಈ ರೀತಿಯಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡುವಂತ ದೇವರಾಗಿದ್ದಾನೆ. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಳಿಸನು ಎಂಬುದಾಗಿರುವಂತ ಒಂದು ವಾಕ್ಯ ಇದಾಗಿದೆ. ಸಣ್ಣದಾಗಿ ಪ್ರಾರ್ಥನೆ ಮಾಡೋಣ. ದೇವರೇ, ಈಗ ಸ್ವಾಮಿ, ನಿನ್ನ ವಾಕ್ಯವನ್ನ ಧ್ಯಾನ ಮಾಡುವಂತಹ ಸಂದರ್ಭದಲ್ಲಿ ನಿನ್ನ ಆತ್ಮನ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡ್ರಿ. ಕೇಳುವಂತ ಈ ಒಂದು ವಿಡಿಯೋವನ್ನು ನೋಡುವಂತ ಎಲ್ಲರ ಒಂದು ಜೀವನದಲ್ಲಿ ದೇವರೇ ನಿನ್ನ ಅದ್ಭುತವನ್ನ ನೀವು ಮಾಡಬೇಕೆಂಬುದಾಗಿ ಎಲ್ಲವೂ ಸಹ ನಿಮ್ಮ ಒಂದು ಕರಗಳಲ್ಲಿ ಒಪ್ಪಿಸುತ್ತಾ ನಮ್ಮ ಪ್ರಭು ರಕ್ಷಕನ ಒಡೆಯನಾಗಿರುವಂತ ಯೇಸುವೆ ನಮ್ಮ ನಾಮದಲ್ಲಿ ಪ್ರಾರ್ಥಿಸುವಂತರಾದ ಕರ್ತನೆ, ಆಮೇನ್. ನೋಡಿ, ಇಲ್ಲಿ ಕೀರ್ತನೆಯಲ್ಲಿ ದಾವೀದನ ಒಂದು ಕೀರ್ತನೆ 55ನೇ ಅಧ್ಯಾಯದಲ್ಲಿ ನಾವು ನೋಡುವಂತ ಒಂದು ಮಾತೇನೆಂದ್ರೆ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು ಎಂಬುದಾಗಿರುವಂತ ಒಂದು ಮಾತು. ಇವತ್ತು ಚಿಂತೆ ಇಲ್ಲದೆ ಇರುವಂತಹ ಯಾವುದೇ ಒಂದು ವ್ಯಕ್ತಿಯಾಗಲಿ, ಯಾವುದೇ ಒಂದು ಕುಟುಂಬವಾಗಲಿ, ಯಾವುದೇ ಒಂದು ಇದಾಗಲಿ ಯಾರು ಸಹ ಇಲ್ಲದೆ ಇರುವಂತ ಒಂದು ಪರಿಸ್ಥಿತಿ. ಕಾರಣ ಪ್ರತಿಯೊಬ್ಬರಿಗೆ ಗೊತ್ತಿದೆ. ಸಣ್ಣ ಮಕ್ಕಳಲ್ಲಿ BP ಕಾಣಿಸುತ್ತೆ, ಶುಗರ್ ಕಾಣಿಸುತ್ತೆ, ಈ ರೀತಿಯಲ್ಲಿ ನಾನಾ ತರದ ಒಂದು ಸಮಸ್ಯೆಗಳು, ನಾನಾ ತರದವಾದಂತಹ ಒಂದು ರೀತಿಯಲ್ಲಿರುವಂತ ವಿಚಾರಗಳನ್ನ ನಾವು ಇವತ್ತು ಸಮಾಜದಲ್ಲಿ ಟಿವಿ ಮುಖಾಂತರ ಎಲ್ಲದರ ಮುಖಾಂತರ ಸಹ ನಾವು ಧ್ಯಾನ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೇವೆ. ಆದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯದಲ್ಲಿ ದಾವೀದನು ಹೇಳುವಂತ ಒಂದು ಮಾತು, ಆತನ ಒಂದು ನಿಜ ಜೀವನದಲ್ಲಿ ಆತನು ಹೇಳುವಂತ ಒಂದು ಮಾತೇನೆಂದ್ರೆ, ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು ಎಂಬುದಾಗಿ. ಯಾವ ರೀತಿಯಲ್ಲಿ ದೇವರು ನನ್ನ ಜೀವನದಲ್ಲಿ ಉದ್ಧಾರ ಮಾಡಲಿಕ್ಕೆ ಸಾಧ್ಯನಾ? ಪ್ರತಿಯೊಬ್ಬರು ಸಹ ನಾವು ಅನ್ಕೊಳ್ತೀವಿ, ಆದರೆ ಸಾಧ್ಯ. ಯಾಕಂದ್ರೆ 23ನೇ ವೇದ ಕೀರ್ತನೆಯಲ್ಲಿ ನಾವು ನೋಡುವಾಗ ಬಹಳ ಒಂದು ಏನೋ ನೀರಿನ ಕಾಲುವೆಗಳಲ್ಲಿ ಬಹಳಷ್ಟು ಒಂದು ಸವಿಸ್ತಾರವಾದಂಥ ಒಂದು ರೀತಿಯಲ್ಲಿ ದೇವರ ವಾಕ್ಯದ ಬಗ್ಗೆ ಅಲ್ಲಿ ಮಾತನಾಡಲಿಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಲ್ಲಿ ನಮಗೆ ಅವಶ್ಯವಿರುವಂಥದ್ದನ್ನೆಲ್ಲ ದೇವರು ಪೂರೈಸಲಿಕ್ಕೆ ಶಕ್ತನಾದಂಥ ದೇವರಾಗಿದ್ದಾನೆ. ಕಾರಣ, ಯೇಸು ಸ್ವಾಮಿ 2 ರೊಟ್ಟಿ 1 ಮೀನುಗಳನ್ನು ತೆಗೆದುಕೊಂಡು 5,000 ಜನರಿಗೆ ಹಂಚುವಂತ ಒಂದು ಕಾರ್ಯ ಇದೆಯಲ್ಲ, ಏನು ಇಲ್ಲದೆ ಇರುವಂತಹ ಅಷ್ಟು ಜನಕ್ಕೆ ದೇವರು ಅಲ್ಲಿ ಅದ್ಭುತವನ್ನು ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಅದು ಮಾತ್ರ ಅಲ್ದಿರ, ಆ ಒಂದು ಕಾನಾ ಊರಿನಲ್ಲಿ ಮದುವೆ ಒಂದು ಮನೆಗೆ ಹೋದಾಗ ಬರೀ ನೀರನ್ನ ತೆಗೆದುಕೊಂಡು ಹೋಗಿ ಮತ್ತೆ ಬಾನೆಯಲ್ಲಿ ಹಾಕಿ ತೆಗೆದ ತಕ್ಷಣ ಒಂದು ದ್ರಾಕ್ಷಾರಸವಾಗಿ ಅಲ್ಲಿ ಪರಿವರ್ತನೆ ಆಗುವಂಥದ್ದನ್ನು ನಾವು ನೋಡ್ತೇವೆ. ಇವತ್ತು ನಿನ್ನ ನನ್ನ ಎಲ್ಲರ ಜೀವನದಲ್ಲಿ ಇರುವಂಥ ಒಂದು ಸಮಸ್ಯೆಗಳು, ನನಗೆ ದುಡ್ಡು ಬೇಕು, ಅದು ಬೇಕು, ಇದು ಬೇಕು, ಈ ರೀತಿಯಲ್ಲಿ ಬೇಕು ಬೇಕು ಎಂಬುದಾಗಿರುವಂಥ ರೀತಿಯಲ್ಲಿ ಅತ್ಯಾಸೆಗೆ ಬಿದ್ದು ಬಹಳಷ್ಟು ಅದೇ ಸಮಸ್ಯೆಯಾಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ.
ದೇವರು ನಮಗೆ ಇಷ್ಟು ಕೊಟ್ಟಿದ್ದಾನೆ ಸಾಕು ಎನ್ನುವಂತಹ ಸ್ಥಿತಿ ಇಲ್ಲವೇ ಇಲ್ಲ. ನಾವು ನೋಡ್ತೇವೆ ಸತ್ಯವೇದದಲ್ಲಿ ಲೋಟನ ಹೆಂಡತಿಯ ಒಂದು ರೀತಿಯಲ್ಲಿ ಲೋಕದ ಬಗ್ಗೆ ತಿರುಗುವಂತಹ ಒಂದು ಸ್ಥಿತಿ. ಇಜಬೇಲಳ ಒಂದು ಜೀವನದಲ್ಲಿ ಅವ್ರದೇ ಆದಂಥ ಒಂದು ಪ್ರಾಪಂಚಿಕವಾದಂಥ ಒಂದು ಜೀವನ. ಈ ರೀತಿಯಲ್ಲಾಗಿ ಇವತ್ತು ಪ್ರತಿಯೊಬ್ಬರ ಜೀವನದಲ್ಲಿ ಪ್ರಾಪಂಚಿಕವಾದಂಥ ಒಂದು ಚಿಂತಾಭಾರಗಳಲ್ಲಿ ಪ್ರಪಂಚದ ಕಡೆಗೆ ನೋಡುವಂಥ ಒಂದು ಸ್ಥಿತಿ ನಾವು ನೋಡ್ತೇವೆ. ಈ ಪ್ರಪಂಚದ ಒಂದು ಸ್ಥಿತಿ ನಾವು ನೋಡುವಾಗ ಯೇಸು ಸ್ವಾಮಿಗೆ ಒಂದು ಪರೀಕ್ಷೆ ಆಗುತ್ತೆ. ಈ ಕಲ್ಲನ್ನು ರೊಟ್ಟಿ ಮಾಡು ನೋಡೋಣ ಎಂಬುದಾಗಿ ಮಾಡ್ತಾರೆ. ಮತ್ತೆ ಆ ಒಂದು ಇದೆಲ್ಲ ನೀನು ಕೊಟ್ಟು ಬಿಡ್ತೀನಿ, ಇಲ್ಲಿಂದ ಧುಮುಕು ಸಾಕು ಅಂತ ಹೇಳ್ಬಿಟ್ಟು ಅಂತಾರೆ. ಆದ್ರೂ ಸಹ ಅವರು ಪರೀಕ್ಷೆ ಮಾಡಲಿಕ್ಕೆ ಹೋಗೋದಿಲ್ಲ. ಮತ್ತೆ ಅವರಿಗೆ ಇದೆಲ್ಲವೂ ಸಹ ಕೊಟ್ಟು ಬಿಡ್ತೀನಿ, ನನಗೆ ಕಾಲಿಗೆ ನಮಸ್ಕಾರ ಮಾಡು ಎಂಬುದಾಗಿ ಅಲ್ಲಿ ಸೈತಾನ್ ಕೇಳ್ಕೊಳ್ತಾನೆ. ಮಾಡಲ್ಲ. ಅಂದರೆ ಅಲ್ಲಿ ದೇವರು ಒಂದು ಮಾತು ಹೇಳ್ತಾನೆ, ರೊಟ್ಟಿ ತಿಂದ ಮಾತ್ರಕ್ಕೆ ಮನುಷ್ಯ ಬದುಕುವುದಿಲ್ಲ, ದೇವರ ವಾಕ್ಯದಿಂದ ಮಾತ್ರನೇ ಬದುಕಲಿಕ್ಕೆ ಸಾಧ್ಯ ಎಂಬುದಾಗಿ. ಅದೇ ರೀತಿಯಲ್ಲಿ ದೇವರ ವಾಕ್ಯದಿಂದ ಮಾತ್ರನೇ ಜೀವಿಸಲಿಕ್ಕೆ ಸಾಧ್ಯ. ಯಾಕಂದರೆ ಯೇಸು ಸ್ವಾಮಿ ಹೇಳುವಂಥದ್ದು, ಎಲ್ಲಿ ಕಷ್ಟಪಡುವವರೇ ಹೊರತುವರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ನಮಗೆ ಕಲಿಸ್ಕೊಡುವಂಥವನಾಗಿದ್ದಾನೆ. ಅದೇ ರೀತಿಯಲ್ಲಿ ನಮ್ಮ ಒಂದು ಚಿಂತಾಭಾರಗಳು ಏನು, ಲೋಕದಲ್ಲಿ ಎಷ್ಟೋ ಜನ ನಾಶವಾಗಿ ಹೋದಂಥ ಒಂದು ಸ್ಥಿತಿಗೆ ಹೋಗದೆ ಎಲ್ಲರೂ ಸಹ ದೇವರಲ್ಲಿ ನಾವು ವಿಶ್ವಾಸದಿಂದ ನಡೆಯಬೇಕಾದ್ರೆ ಆವಾಗ ದೇವರೇ ನಮ್ಮ ಎಲ್ಲ ಒಂದು ಕೊರತೆಗಳನ್ನು ಪೂರೈಸುವಂಥ ಶಕ್ತನಾದಂಥ ದೇವರು ಆತನಾಗಿದ್ದಾನೆ. ಒಬ್ಬ ತಂದೆಗೆ ಮಗನು ಹೋಗಿ ನನಗೆ ರೊಟ್ಟಿ ಕೊಡು ಅಂದರೆ ಕಲ್ಲು ಕೊಡೋದಕ್ಕಾಗುತ್ತಾ? ನನಗೆ ಮೀನು ಕೊಡು ಎಂಬುದಾಗಿ ಹೇಳಿದರೆ ಹಾವು ಕೊಡ್ತಾನ ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಉದಾಹರಣೆ ಜಾಸ್ತಿ ಕೊಟ್ಟಿದ್ದಾನೆ. ಅದೇ ರೀತಿಯಲ್ಲಿ ನಮ್ಮ ಒಂದು ಚಿಂತಾಭಾರ ಇವತ್ತಿನ ಒಂದು ಕಾಲಘಟ್ಟಕ್ಕೆ ಅನುಗುಣವಾಗಿ ಇರದೆ ದೇವರ ಉದ್ದೇಶಗಳನ್ನು ಅರ್ಥಂಥವರಾಗಿ ಅದರ ಒಂದು ಗುಣಗಳನ್ನು ತಿಳಿದಂಥವರಾಗಿ ಇರಬೇಕೆಂಬುದಾಗಿ ನಾನು ಬಯಸುವಂತನಾಗಿದ್ದೇನೆ. ನಾವು ಫಲಿಸಬೇಕಾದರೆ ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡುವಂಥ ಸಂದರ್ಭದಲ್ಲಿ ಮಾತ್ರನೇ ನಮ್ಮ ಚಿಂತಾಭಾರಗಳನ್ನು ಯೆಹೋವನ ಮೇಲೆ ದೇವರ ಮೇಲೆ ಹಾಕೋದಕ್ಕೆ ಸಾಧ್ಯ. ನಾವು ದೇವರ ಮೇಲೆ ಹಾಕದೆ ಪ್ರಪಂಚದ ಮೇಲೆ ಹಾಕಿದಾಗ ಪ್ರಪಂಚವು ನಮ್ಮನ್ನು ನಾಶಪಡಿಸುವಂಥದ್ದಾಗಿದೆ. ಮತ್ತು ದೇವರ ಮೇಲೆ ಹಾಕುವಾಗ ದೇವರು ನಮ್ಮನ್ನು ಉದ್ಧಾರ ಮಾಡುವಂಥವನಾಗಿದ್ದಾನೆ, ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ಪ್ರಿಯ ನನ್ನ ಸಹೋದರ ಸಹೋದರಿಯರೇ, ಇವತ್ತು ನನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕ್ತಾ ಇದ್ದೇನೆ. ನಾನು ಉದ್ಧಾರ ಆಗಬೇಕು ಎಂಬುದಾಗಿ ದೇವರ ಮೇಲೆ ಹಾಕುವಾಗ ದೇವರು ನಿಜವಾದಂಥ ಒಂದು ರೀತಿಯಲ್ಲಿ ನಿನ್ನನ್ನು ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾದಂಥ ದೇವರು ಆತನಾಗಿದ್ದಾನೆ. ಏಲಿಯನನ್ನು ನಡೆಸಿದಂಥ ದೇವರು, ಅಬ್ರಾಮನನ್ನು ನಡೆಸಿದಂಥ ದೇವರು, ಇಸಾಕನನ್ನು ನಡೆಸಿದಂಥ ದೇವರು, ಯಾಕೋಬನನ್ನು ನಡೆಸಿದಂಥ ದೇವರು ನನ್ನನ್ನು ನಿನ್ನನ್ನು ಸಹ ನಡೆಸಲಿಕ್ಕೆ ಶಕ್ತನಾದಂಥ ದೇವರು ಆತನಾಗಿದ್ದಾನೆ. ದೇವರಲ್ಲಿ ಸಮರ್ಪಿಸೋಣ. ದೇವರೇ, ನಾವು ನಮ್ಮ ಚಿಂತಾಭಾರಗಳನ್ನು ಲೋಕದ ಮೇಲೆ ಹಾಕದೆ ಸೈತಾನಿಗೆ ಕೊಡದೆ ನಾವು ದೇವರೇ ನಿಮ್ಮ ಮೇಲೆ ಇಟ್ಟು ನಾವು ನಿಮ್ಮೊಟ್ಟಿಗೆ ಜೀವಿಸಲಿಕ್ಕೆ, ನಿಮ್ಮ ಮುಖಾಂತರ ಅಭಿವೃದ್ಧಿ ಆಗೋದಕ್ಕೆ ದೇವರೇ ನಮ್ಮನ್ನು ಆಶೀರ್ವಾದ ಮಾಡಿರಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥವರಾಗಿರೋಣ. ದೈವಾದಿ ದೇವನೇ, ರಾಜಾದಿರಾಜನೇ, ಅಬ್ಬ ಸಕಲ ಸೃಷ್ಟಿಗಳ ಮೂಲ ಕಾರಣ ಆಗಿರುವಂಥ యేసయ్ಯ, ನಿನಗೆ ವಂದನೆಗಳು ಸ್ವಾಮಿ. ನಮ್ಮ ಚಿಂತಾಭಾರಗಳು ಇವತ್ತು ಲೋಕಕ್ಕೆ ಅನುಗುಣವಾಗಿ ಇರದಂತೆ ನಮ್ಮ ಚಿಂತೆ, ನಮ್ಮ ಭಾರವು ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ, ಅಪ್ಪ ನಿಮ್ಮ ಒಂದು ಉದ್ದೇಶಗಳನ್ನು ಪೂರೈಸುವುದಕ್ಕಾಗಿ
ಇರ್ಲಿಕ್ಕಾಗುವಂಥ ದೇವರೇ ನೀವು ಆಶೀರ್ವಾದ ಮಾಡ್ರಿ, ಅನುಗ್ರಹಿಸ್ರಿ ಅಪ್ಪ. ನಿಮ್ಮಲ್ಲಿ ನಿಮ್ಮ ರಾಜ್ಯಕ್ಕಾಗಿ ತವಕು ಪಡುವಾಗ ನಮ್ಮ ಇಹಲೋಕದ ಎಲ್ಲ ಕೊರತೆಗಳನ್ನು ಅಪ್ಪ ಪರಿಪೂರ್ಣವಾಗಿ ಪೂರೈಸಿ ನಮ್ಮನ್ನು ಆಶೀರ್ವದಿಸಲಿಕ್ಕೆ ಶಕ್ತನಾದಂಥ ದೇವರು ನೀವು ಆಗಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ಈಗ ಸ್ವಾಮಿ, ಯಾರಾದರೂ ಈ ಲೋಕದ ಯೋಚನೆಗಳಿಗೆ ಬಿದ್ದು ಅನಾರೋಗ್ಯಕ್ಕೂ ಪಾಲಾಗಿ ಮತ್ತೆ ಹಾಳಾದಂಥ ಒಂದು ಮಾರ್ಗಕ್ಕೆ ಹೋಗದಂತೆ ಈಗ ಸ್ವಾಮಿ ಅಪ್ಪ, ಎಲ್ಲರೂ ಸಹ ನಿನ್ನ ಮಕ್ಕಳಾಗಿ ನಿನ್ನ ರಾಜ್ಯಕ್ಕೆ ಅನುಗುಣವಾಗಿ ನಿನ್ನ ರಾಜ್ಯಕ್ಕೆ ಬಾಧ್ಯಸ್ಥರಾಗುವಂಥ ದೇವರೇ ನೀವು ಆಶೀರ್ವಾದ ಮಾಡಬೇಕೆಂಬುದಾಗಿ ಈ ಒಂದು ವಿಡಿಯೋವನ್ನು ನೋಡುವಂಥ ಪ್ರತಿಯೊಬ್ಬರನ್ನು ಸಹ ನೀವು ಆಶೀರ್ವದಿಸಬೇಕೆಂಬುದಾಗಿ ನಮ್ಮ ಪ್ರಭು ರಕ್ಷಕನ ಒಡೆಯನಾಗಿರುವಂಥ ನಮಗೋಸ್ಕರ ಸತ್ತು 3ನೇ ದಿನದಲ್ಲಿ ಪುನರುತ್ತನಾದಂಥ ಯೇಸುವೆ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುವಂತರಾದ ಕರ್ತನೇ, ಆಮೇನ್. ಎಲ್ಲರಿಗೂ ಸಹ ನಮಸ್ಕಾರ. ದಯಮಾಡಿ ಈ ಒಂದು ಸಂದೇಶವು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಸೇವೆಗೋಸ್ಕರ ಪ್ರಾರ್ಥನೆ ಮಾಡಿ. ನಿಮಗೋಸ್ಕರ ಸಹ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ.